ಇಲ್ಲೇ ಇದ್ದಾರೆ, ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರು ಯಾರು ಇಂಜಿನಿಯರ್ ಇದ್ದಾರೆ, ಅವರು ನನಗೆ ಇದೆಲ್ಲ ಮಾಡಿ ತೆಗ್ಲಾಕಿದ್ದು. ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕಥೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ. ಅವರು ಈ ಕತೆ ಚೆನ್ನಾಗಿದೆ ಕಣೋ ಅಂದ, ಯಾರು ರಂಗಾಯಣವ್ರಿಗೂ ಏನು ಕತೆ ವೀಕ್ನೆಸ್, ಕತೆ ಹೇಳೋರು ಒಪ್ಕೋತಾರೆ ಹೋಗು ಅಂತ. ನನಗೆ ಹಂಗೆ ಒಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ. ನಾನು ಅಪ್ಪ ನನ್ನ ಹತ್ರ ಇರೋದೇ ಡೇಟ್ಗಳಪ್ಪ, ಅದು ಬಿಟ್ಟು ನಾನು ಏನಿಲ್ಲ ಕೊಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಮಿಕ್ಕಿದೆಲ್ಲ ಅವರೇ ಊಹಿಸ್ಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ. ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂತದಪ್ಪ, ನಮ್ಮ ಕೆ ಆರ್ ನಗರದಲ್ಲಿ ಆಯಿತು ಲೊಕೇಶನ್ ಗೊತ್ತಾಗ ನನಗೆ ಭಾಳ ಸಂತೋಷ ಆಯಿತು. ನಾನು ಏನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಗೋಚರವಾಯಿತು. ಅದಾದಮೇಲೆ ನನಗೆ ಇದು ಮಾಡ್ತಾ 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 ಅಂಶ ಏನು ಅಂತಂದರೆ, ವಿದ್ಯೆ ಬರೀ ಸ್ಕೂಲ್ಗೂ ಕಲ್ತ್ಕೊಳ್ಳೋದು ಅಂತ ಇಲ್ಲ. ಈ ಜನಪದರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ, ಜನಪದರು ಅದ್ರ ಸಮವಾಗಿ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಅದು ಯಾರಿಗೋ ಒಬ್ರಿಗೆ ಅದನ್ನ ತಾನು ಕಲ್ತಿರೋದನ್ನ ಯಾವುದೇ ತರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅನ್ನೋದು ತಾವಂತ. ಅಯ್ಯೋ ಹೋಗ್ಬಿಡುತ್ತಲ್ಲ ಇದು, ನಾನು ಯಾಕಂದ್ರೆ ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದೆ. ನನಗೆ ಬಹಳ ಖುಷಿ ಆಗಿದೆ, ಇದು ಚೆನ್ನಾಗಿದೆ ಮಾಡೋಣ. ಅದೊಂದು ನಾವೊಂದು ವಿದ್ಯೆ ಅಂತಂದ್ರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ, ಎಲ್ಲವೂ ವಿದ್ಯೆನೇ, ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ, ನಮ್ಗೆ ಆ ಮನಸ್ಥಿತಿ ಇದ್ರೆ. ಆ ಥರದೊಂದು ಪಾತ್ರ ಇವ್ರು ಮಾಡಿದಾಗ ಇವ್ ನನ್ನ ಮೊಮ್ಮಗ ಇಲ್ಲಿರೋ ಇದ್ನಪ್ಪ ಹೇಳ್ಬೋದು, ಇವನ ನಿಜವಾಗ್ಲೂ ಹೇಳ್ತೀನಿ ನೋಡ್ರಿ ಆ ಶೂಟಿಂಗ್ ನನ್ನ ಮೊಮ್ಮಗ, ಇವಾಗ ನನ್ನ ತಮ್ಮಗ ಅವನೇ ತಿರ್ಗೋ ಕಡೆಗೆ ನೋಡ್ರಿ ಹೇಳ್ತೀನಿ ನೋಡ್ರಿ ಹೊಂಟಾಯ್ತಾವ ಅಲ್ಲಿದ ಐತಪ್ಪ ಅದೆಲ್ಲ ಇದ್ನ ಅಲ್ಲಿದ ನೋಡಿ ಮಧ್ಯಲಿದಾನಲ್ಲ ತಾತ ತಾತ ಅಂತಿದ್ದ. ಇವಾಗ ನೀ ತಾತ ಅಂದ್ರೆ ಬಾಸ್ಬಿಡ್ತೀನಿ ಹಂಗೆ ಅಷ್ಟೇ. ಇವಾಗ ತಮ್ಮಂತರ ಆಗವನ ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ 2000 ಕರೋನಾ ಇದ್ನೇ ಮುಂದೆ ಆಗಿದ್ದೇನಲ್ಲ. ಹಾ ಅಯ್ಯೋ ಕರೆಕ್ಟು ಅದ್ರದ್ದು ಕತೆ 19 ಹೌದು. ನನಗೆ ಪಾಪ ನಮ್ಗೆ ರಾಜ್ಕುಮಾರ್ ಸ್ಕೀನು ಹೊಸಬ್ರೆ, ನಮ್ಮ ಹೊಯ್ಸಳವರು ಹೊಸಬ್ರೆ, ರಂಗ ಓಕೆ ನಾವೆಲ್ಲ ರಂಗದವ್ರೆ. ಇದಕ್ಕೆ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ ಪುನೀತ್ ಸಾರ್ದು. ಅದನ್ನ ಈ ಸಮುದ್ರ ಹೆಂಗೆ ಸೇರ್ಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದು ಸಣ್ಣದಾಗಿ ಹೇಳ್ಬೋದು ಅಂತಂದ್ರೆ, ಅಪ್ಪ ಸರ್ ಒಂದು ದಿವಸ ಫೋನ್ ಮಾಡಿದ್ರು. ಅವಾಗ ಜೇಮ್ಸ್ ಶೂಟಿಂಗ್ ಅಲ್ಲಿದ್ದೆ. ಅದು ಮೋಸ್ಟ್ಲಿ ನನಗೆ 27-26 ಇರಬೇಕು. ಯಾವುದೋ ಊರಿಗೆ ಹೋಗ್ತಿದ್ದೆ. 26 ಹೌದು 26 ಶಿವಮೊಗ್ಗ ಹೋಗ್ತಿದ್ದೆ. ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಒಪ್ಪಿಸಿ ಎಲ್ಲ ಹೇಳಿ ಇದು ಈ ಥರದೊಂದು ಇದೆ, ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ. ಅಪ್ಪು ಸರಿ ಸಿನಿಮಾ ನೋಡಿದ್ದಾರೆ, ಅವ್ರ ಆಶೀರ್ವಾದ ನಿಜವಾಗ್ಲೂ ಫಸ್ಟ್ ನನಗೆ ಅದೇ ನೋಡಿದ್ದಾರೆ. ನೋಡಿ ನಮಗೆ ಸರ್ ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಯ್ತು, ಮಕ್ಕಳ ಸಿನಿಮಾ ದೊಡ್ಡವ್ರ ಸಿನಿಮಾ ಎರಡೆಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ. ಆಮೇಲೆ ನನಗೆ ನಂದು ಏನು ಹೇಳಿ ಅಂತಂದರು, ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು, ಅದನ್ನು ಬಿಡಬೇಡಿ. ಜಗತ್ತನ್ನು ಏನು ಬೇಕಾದ್ರೆ ಕಲಿಬೋದು, ಆಸ್ತಿ ಕಲಿಬೋದು, ಅಂತಸ್ತು ಕಲ್ಬಿಡ್ಬೋದು, ಬಟ್ಟೆ ಕಲಿಬೋದು, ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕಲಿಯೋಕ್ಕಾಗಲ್ಲ. ಅದು ನಿಮ್ಮೊಂದಿಗೆ ಸದಾ ಇರಲಿ ಅನ್ನೋ ಒಂದು ಇದೆ ಸರ್. ಮಕ್ಕಳಿಗೊಂದು ಅವನು ಯಾವುದೋ ಒಂದು ಬಂದಿರ್ತಾನೆ, ನೀನು ಕಾರ್ ಕೊಡ್ತೀನಿ, ಹೀಗೆ ನೀನು ಕಾರ್ ಕೊಡಬೇಕು ಅಂತಂದ್ರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳೋ ನನಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾರೆ. ಈ ಒಂದು ಉದ್ದೇಶ ಬೇರೆ ಆಗಿರುತ್ತೆ. ನಮ್ಮ ತಾತನ ಕಾರಲ್ಲಿ ಗುಣಿಸ್ಕೊಂಡು ಹೋಗ್ಬೇಕು ಅಂತ, ಅದು ಬೇರೆ ಥರ ಆಗುತ್ತೆ. ಗುಣಿಸ್ಕೊಂಡು ಹೋಗ್ತಾನೆ, ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಗುಣಿಸ್ಕೊಂಡು ಹೋಗ್ತಾನೆ ಅಂತ. ಕಾರಲ್ಲಿ ಗುಣಿಸ್ಕೊಂಡು ಹೋಗ್ತಾನೆ, ನನಗೆ ಮೆರವಣಿಗೆ ಮಾಡಿಸ್ತಾನೆ, ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ. ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅಲ್ಲ, ಆ ಥರದೊಂದು ಮೆರವಣಿಗೆ ಆಗುತ್ತೆ. ಎಲ್ಲರಿಗೂ ಅದೊಂದು ಕಾಡುವಂಥ ಒಂದು ಮೆರವಣಿಗೆ ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪ್ಪು ಸರ್ ಅವಾಗ ಕೇಳಿದಾಗ ಹೌದು ಸರಿ ಆಯ್ತು, ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರು. ಭರತ್ ಸರ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು. ಯಾಕಂದರೆ ಅವರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು 5ನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ. 26 ಮಾತಾಡಿ 29ಕ್ಕೆ ಹಂಗಾಗುತ್ತೆ ಸರ್, 5ನೇ ತಾರೀಕು 6ನೇ ತಾರೀಕು ಮಾಡ್ತೀನಿ ಅಂತ ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತಂದು ಅಂದ್ಕೊಂಡ್ವಿ. ಕೊನೆಗೂ ಆ ಸಮುದ್ರ ನನ್ನ ಜೊತೆ ಸೇರಲಿಲ್ಲ. ಇನ್ನೊಂದು ಅದೇ ಅವ್ರ ಮನೆಯೇ ಒಂಥರ ಸಮುದ್ರ ಅಲ್ವಾ, ಇನ್ನೊಂದು ಸಮುದ್ರ. ರಾಘಣ್ಣ ಅವರು ಪಾತ್ರ ಮತ್ತೆ ಚೇಂಜ್ ಮಾಡಿಕೊಂಡ್ರು. ಯಾಕಂದರೆ ರಾಘಣ್ಣ ಅವ್ರಿಗೆ ಮತ್ತೆ ಬೇರೆ ಥರ ಏನೋ ಮಾಡ್ಬೇಕು ಚೇಂಜ್ ಮಾಡ್ಕೊಂಡು ಹೇಳಿದ್ರು. ಇನ್ನೊಂದು ಸಮುದ್ರ ಸೇರಿಕೊಂಡು ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು. ಯಾವುದಾದ್ರೂ ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು. ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ. ನನಗೆ ದೇವರೇ ಹೇಳ್ತೀನಿ ಕೇಳಿ,
ಅವ್ರ ಕತೆ ಹೇಳಿದ್ಮೇಲೆ ಎನ್ ನಿಂತೋಗುತ್ತೋ ನಾನು ಅವತ್ತೇ ಹೇಳಿದೆ, ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದ್ರು, ಇದಾಗಲ್ಲ, ಜನಪದ ಗಿನ್ಪದ ಅನ್ಕೊಂತ ಕೂತಿದ್ದೀರಾ, ಅದು ಅಷ್ಟು ಸುಮ್ಮನೆ. ಇವಾಗ ನೀವು ಮೊದಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದ್ದೀರಾ, ದಸರಾಕ್ಕೆ ಬಂದು ಕಲಾವಿದ್ರಲ್ಲ.